श्रीराम समर्थ चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते। सद्गुरु श्री चिदंबरेश्वर महाराज की जय। संत श्रेष्ठ दास राजाराम महाराज की जय। जय जय रघुवीर समर्थ। निजात्मबोध प्रकरण 19 ಆತ್ಮಜ್ಞಾನ ದೃಷ್ಟಿಕರಣ ಸಂಪುಟ 73 ಶಿವಪಂಚಾಕ್ಷರಿ ಮಹಾಮಂತ್ರ ಜಾಣ ಏಕವೇಳ ಮಣತ ಪಂಚಪಾತಕ ನಾಶನ ಪಂಚಶತಕೋಟಿ ಮಣತ ಜಾಣ ಹೋಯ ಪುಣ್ಯ ತಿತುಕೆ. ಶಿವಪಂಚಾಕ್ಷರಿ ಮಹಾಮಂತ್ರವನ್ನು ಒಂದು ವೇಳೆ ಅಂದರೆ ನಾಶಗೊಳಿಸುವುದು 5 ಪಾಪಗಳನ್ನು, 5 ಶತಕೋಟಿ ಅನ್ನುವುದರಿಂದ ಅದನ್ನು ಅಷ್ಟೇ ಪುಣ್ಯ ಪ್ರಾಪ್ತವಾಗುವುದು. ಏಕವೇಳ ಚಿದಂಬರ ಮಣತ ಪಂಚಶತಕೋಟಿ ಮಂತ್ರಾಚೆ ಪುಣ್ಯ ಏ ಹಾತ ಅಗಾಧ ಮಹಿಮಾನಸೆ ವರ್ಣಿತ ಶುಕಾಚಾರ್ಯ ಪಿತಾ ವರ್ಣಿತಸೆ. ಒಂದು ವೇಳೆ ಚಿದಂಬರ ಅನ್ನುವುದರಿಂದ ಪಂಚಶತಕೋಟಿ ಪುಣ್ಯ ಬರುವುದು. ಅದರಿಂದ ಅಗಾಧ ಮಹಿಮೆ ವರ್ಣಿಸಲಿಕ್ಕಾಗದು. ಶಬ್ದಗಳಿಂದ ಶುಕಾಚಾರ್ಯರ ತಂದೆ ವರ್ಣಿಸುವರು. ಶಿವಶಂಕರನ ಪಂಚಾಕ್ಷರಿ ಮಂತ್ರವು ಮಹಾಮಂತ್ರವಾಗಿರುತ್ತದೆ. ಚಿದಂಬರ ಎಂಬ ನಾಮವನ್ನು ಒಂದೇ ವೇಳೆ ಅನ್ನುವುದರಿಂದ ಶತಕೋಟಿ ನಾಮದ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಈ ನಾಮದ ಅಗಾಧ ಮಹಿಮೆ ಅವರ್ಣನೀಯವಾಗಿರುತ್ತದೆಂದು ಶುಕಮುನಿಯ ತಂದೆ ವ್ಯಾಸಮುನಿಯು ಹೇಳುತ್ತಾರೆ. ಚಿದಂಬರ ಮಣತ ಏಕವಾರ ಜನ್ಮ ಮರಣಾಸಿ ನುರೇಚಿ ಥಾರ ಮೋಕ್ಷ ಪ್ರಾಣಿಯಾಸಿ ನಿಶ್ಚಯ ನಿರ್ಧಾರ ಮುಕ್ತಿ ಘಂಟಿಕಾ ನಾದ ಥೋರ ಮಣಿಪದ ಗರ್ಜತ. ಚಿದಂಬರ ಅನ್ನುವುದರಿಂದ ಒಂದು ಬಾರಿಯಾದರೂ ಜನ್ಮ ಮರಣಗಳಿಗುಳಿಯುವುದಿಲ್ಲ. ಆಧಾರ ಸ್ವಲ್ಪಾದರೂ ಪ್ರಾಣಿಗಳಿಗೆ ಮೋಕ್ಷವಾಗುವುದು ನಿಶ್ಚಿತವಾಗಿಯೂ. ಮುಕ್ತಿ ಘಂಟಾನಾದ ಮಣಿಪದ ಗರ್ಜಿಸುತ್ತಾ ಐಸಾ ಚಿದಂಬರ ನಾಮಾಚ ಮಹಿಮಾ ವೇದಾಂತಮಣೆ ಧಾಲಿ ಸೀಮಾ ಜೀವಚಿ ಹೋಯ ಪರಮಾತ್ಮ ಅಗಾಧ ಮಹಿಮಾ ನಾಮ ಘೇತ. ಇಂಥ ಚಿದಂಬರ ನಾಮದ ಮಹಿಮಾ ವೇದಾಂತ ಅನ್ನುವುದು ಆಗಿ ಹೋಯಿತು ಸೀಮಾ, ಜೀವವೇ ಆಗುವುದು ಪರಮಾತ್ಮ. ಅಗಾಧ ಮಹಿಮೆ ನಾಮ ತೆಗೆದುಕೊಳ್ಳುವುದರಿಂದ ತೋಚಿ ಸಗುಣ ಅವತಾರ ಚಿದಂಬರ ಮದ ಪ್ರಸನ್ನ ಹೂನಿ ದಿಧಲಾ ವರ ಭಜನ ಕರಿತಿ ಕೋಣಿ ತುಜ ಬರೋಬರ ಯಾಚಾ ಉದ್ಧಾರ ಕರಿತೋ ಮೀ. ಅದೇ ಸಗುಣಾವತಾರ ಚಿದಂಬರನು ನನಗೆ ಪ್ರಸನ್ನನಾಗಿ ಕೊಟ್ಟನು ವರವನ್ನು. ನಿನ್ನೊಂದಿಗೆ ಯಾರಾದರೂ ಮಾಡುತ್ತಿದ್ದರೆ ಭಜನೆಯನ್ನು ಅವರದು ಉದ್ಧಾರ ಮಾಡುವೆನು. ಚಿದಂಬರ ನಾಮವನ್ನು ಒಂದು ಬಾರಿಯಾದರೂ ಉಚ್ಚಾರ ಮಾಡಿದರೆ ಜನ್ಮ ಮರಣದ ಚಕ್ರವೇ ಮುಗಿದು ಹೋಗುತ್ತದೆ. ಆ ಮನುಷ್ಯನಿಗೆ ನಿಶ್ಚಿತವಾಗಿ ಮೋಕ್ಷದ ಪ್ರಾಪ್ತಿಯಾಗುತ್ತದೆ, ಅರ್ಥಾತ್ ಮುಕ್ತಿಯ ಲಾಭವಾಗುತ್ತದೆ. ಘಂಟಾನಾದ ಹಾಗೂ ಮಣಿಪದ ಇವೆರಡೂ ಯೋಗಿಕ ಪ್ರಕ್ರಿಯೆಗಳಾಗಿರುತ್ತವೆ. ಘಂಟಾನಾದ ನಾಮಸಾಧನೆ ಮಾಡುವಾಗ ನಮಗೆ ಗೊತ್ತಿಲ್ಲದಂತೆ ಷಟ್ಚಕ್ರ ಭೇದನವಾಗುತ್ತದೆ. ಆಗ ಅನಾಹತ ಚಕ್ರದ ಭೇದನ ಮಾಡುತ್ತಾನೆ. ಆಗ ಅನೇಕ ಪ್ರಕಾರದ ನಾದಾನುಭೂತಿಗಳು ಆಗುತ್ತವೆ. ಅನಹತ ಅಂದರೆ ಅಂತರಂಗದ ನಾದ ಕಿವಿಗೆ ಕೇಳುವುದು. ಈ ಚಕ್ರದಿಂದ ಜ್ಞಾನೇಂದ್ರಿಯಗಳ 5 ವಿಷಯಗಳು ಇಲ್ಲದಿರುವಾಗಲೂ ಅನುಭವ ಬರುತ್ತದೆ. ಮಣಿಪದ ಮಣಿಪೂರ ಚಕ್ರದ ಭೇದನವಾದೊಡನೆ ಮಣಿಗಳು ಯಾವ ರೀತಿಯಾಗಿ ವಿವಿಧ ವರ್ಣಗಳ ಪ್ರಕಾಶಮಾನ ತೇಜೋಮಯಗಳಾಗಿರುತ್ತವೆ ಅದರಂತೆ ವರ್ಣದರ್ಶನ ಸಂಭವಿಸುತ್ತದೆ. ಈ ಚಿದಂಬರ ನಾಮದ ಅಪಾರ ಮಹಿಮೆ ಇರುತ್ತದೆ. ಇದರಿಂದ ಅದ್ವೈತಾನುಭವ ಪ್ರಾಪ್ತವಾಗುತ್ತದೆ. ಜೀವವೇ ಶಿವವಾಗುತ್ತದೆ. ಪರಮಾತ್ಮ ಪ್ರಾಪ್ತಿಯು ಅಪರೋಕ್ಷ ಭಾವದಿಂದ ಆಗುತ್ತದೆ, ಅಂದರೆ ಸಾಕ್ಷಾತ್ ಆಗುತ್ತದೆ. ಈ ಚಿದಂಬರ ನಾಮದ ನಾಮಿಯೇ ಸಗುಣ ಅವತಾರವಾಗಿದ್ದು ಅವನು ನನಗೆ ವರಪ್ರದಾನ ಮಾಡಿರುತ್ತಾನೆ. ಅದೇನೆಂದರೆ ಯಾರು ನಿನ್ನೊಡನೆ ಭಜನೆ ಮಾಡುತ್ತಾರೋ ಸ್ವಾಮಿಯು ಅವನನ್ನು ಉದ್ಧಾರ ಮಾಡುತ್ತಾರೆ ಎಂದು ಅವರು ಅಂದಿರುತ್ತಾರೆ. सद्गुरु श्री चिदंबरेश्वर महाराज की जय। संत श्रेष्ठ दास राजाराम महाराज की जय। जय जय रघुवीर समर्थ।
ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ್.